ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ಆವರ್ತಿ ಈ ಮುಂಜಾನೆ ಕರ್ತನ ನಾಮದಲ್ಲಿ ಎಲ್ಲರಿಗೂ ವಂದಿಸುವವಳಾಗಿದ್ದೇನೆ. ಈ ದಿನದ ಅಧ್ಯಯನಕ್ಕಾಗಿ ಆರಿಸಿಕೊಂಡ ವೇದ ಭಾಗವು ಕೀರ್ತನೆ 37:25. ನಾನು ಬಾಲಕನಾಗಿದ್ದೆನು, ಈಗ ವೃದ್ಧನಾಗಿದ್ದೇನೆ, ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ. ಕೀರ್ತನೆ 37:25 ನಾವು ನೋಡುವವರಾಗಿದ್ದೇವೆ ಪ್ರಿಯರೇ. ರೋಮ 3:11 ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ ಎಂದು ಹೇಳುವಲ್ಲಿ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ ಎಂದು ಹೇಳುವುದು ಹೇಗೆ ಎಂಬ ಪ್ರಶ್ನೆ ನಮ್ಮಲ್ಲಿ ಉದ್ಭವಿಸುವಂಥದ್ದೇ ಪ್ರಿಯರೇ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತೂ ನಿಶ್ಚಯವಲ್ಲವೇ? ರೋಮ 5:9 ನೋಡ್ತೇವೆ. ದೇವರು ಆತನನ್ನು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಎಬ್ಬಿಸಿದನು. ರೋಮ 4:25 ನಾವು ನೋಡುವವರಾಗಿದ್ದೇವೆ. ಆದುದರಿಂದ ಯೇಸು ಪಾಪಿಗಳನ್ನು ನೀತಿವಂತರನ್ನಾಗಿ ಮಾರ್ಪಡಿಸಲು ತನ್ನ ರಕ್ತವನ್ನು ಸುರಿಸಿ ಸತ್ತು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಈತನನ್ನು ಯಾರು ತಮ್ಮ ರಕ್ಷಕನನ್ನಾಗಿ ಅಂಗೀಕರಿಸುವರೋ ಅವರೆಲ್ಲರೂ ನೀತಿವಂತರೆಂದು ಎಣಿಸಲ್ಪಟ್ಟಿದ್ದಾರೆ ಪ್ರಿಯರೇ. ಎಂತಹ ಸುಂದರವಾದಂತಹ ಆಶೀರ್ವಾದ ನಮಗೆ ಕರ್ತನು ದಯಪಾಲಿಸಿದ್ದಾನೆ ಅಲ್ವಾ ಪ್ರಿಯರೇ? ಇಂಥವರನ್ನ ದೇವರು ಗತಿ ಇಲ್ಲದವರನ್ನಾಗಿ ಎಂದಿಗೂ ಬಿಡುವುದಿಲ್ಲ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಸ್ವಾಮಿ ಹೇಳಿದ್ದಾರೆ. ಮತ್ತಾಯ 28:21 ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅವರಂತೆ ಬೆಂಕಿಯ ಆವಿಗೆಯಲ್ಲಿ ನಾವು ಸಹ ಬೇಯುವಂತಹ ಕ್ಷಣಗಳಿರಬಹುದು. ಪೌಲ, ಪೇತ್ರರಂತೆ ಕೈಕಾಲುಗಳಿಗೆ ಬೇಡಿ ಹಾಕಿ ಸೆರೆಮನೆಗಳಲ್ಲಿ ಹಾಕಿದರೂ, ಆಪ್ತರೇಷ್ಟರು ಕೈ ಬಿಟ್ಟು ದೂರ ನಿಂತರೂ, ವಾಗ್ದಾನಕ್ಕೆ ತಪ್ಪದ ನಮ್ಮ ದೇವರು ಸದಾ ಕಾಲ ಕನಿಕರಿಸುವ ತಂದೆಯಂತೆ ನಮ್ಮೊಂದಿಗಿದ್ದು, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಸ್ವತಃ ಸ್ವಾಮಿ ನಮಗೆ ಹೇಳಿದ್ದಾರೆ. ಇಬ್ರಿಯ 13:5 ಪ್ರಿಯರೇ, ಪ್ರಾರ್ಥನೆ ಮಾಡುವ. ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯರು ನಮಗೆ ಏನು ಮಾಡಾರು. ಇಂಥ ಧೈರ್ಯವನ್ನು ಕೊಟ್ಟಿರುವಂತಹ ನಮ್ಮ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು. ಆಮೇನ್.